ಈಗಾಗಲೇ ಎನ್ಡಿಎ 3.0 ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. 7ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡೋದಕ್ಕೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅನುಮತಿಯನ್ನು ಪಡ್ಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಂದ ಬಜೆಟ್ ಮಂಡನೆಯಾಗುತ್ತೆ. ರಾಷ್ಟ್ರಪತಿ ಹಾಗೂ ಸಂಪುಟದಲ್ಲಿ ಬಜೆಟ್ಗೆ ಒಪ್ಪಿಗೆ ಸಿಕ್ಕಿದ್ದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆಯಾಗುತ್ತೆ. ಸತತ 7ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಈ ಬಜೆಟ್ ಮುಂದಿನ 5 ವರ್ಷಗಳ ಮಾರ್ಗಸೂಚಿಯಾಗುತ್ತಾ ಅಂದ್ರೆ 3ನೇ ಬಾರಿಗೆ ಪ್ರಧಾನಿ ಆಗಿರುವಂತದ್ದು ಮೋದಿ ಅವರು. ಹಾಗಾಗಿ ಈ ಬಾರಿಯ ಬಜೆಟ್ ನಲ್ಲಿ ಯಾರಿಗೆ ಬಂಪರ್ ಸಿಗುತ್ತೆ? ತೆರಿಗೆ ಏರಿಕೆ ಇರಬಹುದು, ಇಳಿಕೆ ಇರಬಹುದು, ಗೃಹೋಪಯೋಗಿ ವಸ್ತುಗಳ ಬಳಕೆಗೆ ಸಂಬಂಧಪಟ್ಟಂತೆ ಆ ವಸ್ತುಗಳ ಬೆಲೆ ಏರಿಕೆ ಇಳಿಕೆ. ಎನ್ಡಿಎ ಸರ್ಕಾರದ ಈ 3.0 ಬಜೆಟ್ ಮಂಡನೆಯಲ್ಲಿ ಹಾಗಾದ್ರೆ ಯಾರಿಗೆಲ್ಲ ಲಾಭ ಸಿಗುತ್ತೆ, ಯಾರಿಗೆಲ್ಲ ಕಹಿ ಉಣಿಸಲಾಗುತ್ತೆ? ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಎಲ್ಲಾ ವಲಯಗಳಲ್ಲೂ ಕೂಡ ಸಾಕಷ್ಟು ಸಾಧ್ಯತೆಗಳ ಬಗ್ಗೆ ಅಂದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದರ ಬಗ್ಗೆ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮಂಡನೆ ಆಗುವಂತ ಬಜೆಟ್ ಏನಿದೆ ಈ 5 ವರ್ಷಗಳ ಎನ್ಡಿಎ ಸರ್ಕಾರದ ಮಾರ್ಗಸೂಚಿ ಅಥವಾ ದಿಕ್ಸೂಚಿ ಆಗಬಹುದು. ಯಾಕೆಂದ್ರೆ ಈ ಒಂದು 3.0 ಸರ್ಕಾರದ ಮೊದಲ ಬಜೆಟ್ ಇದು. ಈ ಬಜೆಟ್ ಮಂಡನೆಯಲ್ಲಿ ಏನೆಲ್ಲ ಅಂಶಗಳು ಪ್ರಸ್ತಾಪ ಆಗ್ತಾವೋ, ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಏನೆಲ್ಲ ಯೋಜನೆಗಳ ಬಗ್ಗೆ ಮಾತನಾಡ್ತಾರೋ, ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅನುದಾನ ಅಂತೇಳಿ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೋ ಅದರ ಮೇಲೆ ಈ ಮುಂದಿನ 5 ವರ್ಷಗಳ ಬೆಳವಣಿಗೆ ಇರ್ಬೋದು ಅಥವಾ ಈ ಆರ್ಥಿಕತೆ ಇರ್ಬೋದು, ದೇಶದ ಅಭಿವೃದ್ಧಿ ಇರ್ಬೋದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಆಗ್ತಾ ಹೋಗುತ್ತೆ. ಇದೊಂದು ರೀತಿಯಾಗಿ ಚಿತ್ರಣ ಸಿಕ್ಕಂತೆ ಆಗುತ್ತೆ. ಒಂದು ಫಿಲ್ಮ್ನ ಟ್ರೇಲರ್ ಅಥವಾ ಟೀಸರ್ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಹಿಂಟ್ ಸಿಗುತ್ತೋ ಹೇಗಿರಬಹುದು ಸಿನಿಮಾ ಅಂತ, ಅದೇ ರೀತಿಯಾಗಿ 5 ವರ್ಷಗಳ ಎನ್ಡಿಎ ಸರ್ಕಾರದ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಬೆಲೆ ಏರಿಕೆ, ಬೆಲೆ ಇಳಿಕೆ, ರೈತರಿಗೆ ಉಪಯೋಗ ಆಗುತ್ತಾ ಅಥವಾ ಖಾಸಗಿ ವಲಯಕ್ಕೆ ಹೆಚ್ಚಿನ ಉಪಯೋಗ ಆಗುತ್ತಾ ಅಥವಾ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುತ್ತಾ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ ಯೋಜನೆಗಳು ಮತ್ತೆ ಅಭಿವೃದ್ಧಿಯನ್ನ ಕಾಣ್ತವೆ, ಯಾವ ಯೋಜನೆಗಳು ಹಳ್ಳ ಹಿಡಿತಾವೆ, ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅನುದಾನ ಕೊಡ್ತಾರೆ, ಅದರ ಒಂದು ಕ್ಲಿಯರ್ ಪಿಕ್ಚರ್ ಈ 5 ವರ್ಷಗಳ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಬಜೆಟ್ ಮಂಡನೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿನೇ ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಯಾವ್ಯಾವ ವಲಯಕ್ಕೆ ಏನೇನ್ ಕೊಡ್ತಾರೆ ಅನ್ನುವಂಥದ್ದು. ಈಗಾಗಲೇ ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಂತೆ, ರೈತರಿಗೆ ಸಂಬಂಧಪಟ್ಟಂತೆ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆಗಳನ್ನ ಅಥವಾ ನಿಜಕ್ಕೂ ಕೂಡ ಆ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡುವಂತ ಕೆಲಸವನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಹಾಗಾಗಿ ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ ಇದು. ಈ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಯಾರಿಗೆಲ್ಲ ಲಾಭ ಆಗುತ್ತೆ, ಯಾರಿಗೆಲ್ಲ ನಷ್ಟ ಆಗುತ್ತೆ, ಇದ್ದಂತ ಯೋಜನೆಗಳು ಹಾಗೇನೆ ಇರ್ತಾವ. ಇನ್ನು ಕರ್ನಾಟಕಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಅನುದಾನ ಬಿಡುಗಡೆಯಲ್ಲಿ ಮಲದಾಯಿ ಧೋರಣೆ ತೋರ್ತಿದ್ದಾರೆ ಎನ್ನುವಂತ ಆರೋಪವನ್ನ ಕಳಿಸ್ಕೊಳ್ತಾರ. ಆರೋಪ ಮುಕ್ತ ಆಗುತ್ತಾ ಕೇಂದ್ರ ಸರ್ಕಾರ? ಅದೇ ರೀತಿಯಾಗಿ ಬರಗಾಲ ಅನುದಾನ ಬಿಡುಗಡೆಗೂ ಕೂಡ 17,000 ಕೋಟಿಗೆ ಬೇಡಿಕೆ ಇಟ್ಟರೆ ಬರೀ 3,400 ಕೋಟಿ ಕೊಟ್ಟಿರುವಂತದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡ್ತಾರ. ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಿಂದನೇ ಆಯ್ಕೆಯಾಗಿ ಹೋಗಿರುವಂತ ಸಂಸದರೇನಿದ್ದಾರೆ ಅವರು ಏನ್ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ, ಆ ಚರ್ಚೆ ಆದಂತ ಅಂಶಗಳು ಉಲ್ಲೇಖ ಆಗುತ್ತಾ? ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತ ಸಂಸದರ ಜೊತೆಗೆ ಮೀಟಿಂಗ್ ಮಾಡಿ ಬಂದಿದ್ದಾರೆ, ಮಾತನಾಡಿದ್ದಾರೆ. ಹಾಗಾಗಿ ಈಗಾಗಲೇ ಬಜೆಟ್ ಮಂಡನೆ ಶುರು ಆಗಿದೆ. माननीय सदस्यगण, मुझे अपनी ओर से तथा सदन के माननीय सदस्यों की ओर से अंतर संसदीय संघ आईपीयू की प्रेसिडेंट और तंजानिया संयुक्त गणराज्य की नेशनल असेंबली की अध्यक्ष माननीय डॉक्टर तुलिया एक्सन का स्वागत करते हुए अत्यंत प्रसन्नता हो रही है। वे हमारी सम्मानित अतिथि के रूप में भारत की आधिकारिक यात्रा पर आई है। यह हमारे लिए खुशी की बात है कि डॉक्टर एक्सन बजट सत्र को देखने के लिए यहाँ उपस्थित है। माननीय डॉक्टर तुलिया एक्सन शुक्रवार दिनांक 19 जुलाई
2024 को भारत पहुंची। उन्होंने 21 जुलाई 2024 को आगरा का भ्रमण किया और इस समय वह विशेष बॉक्स में आसीन है। हम भारत में उनके सुखद और सफल प्रवास की कामना करते हैं। हम अंतर संसदीय संघ के प्रेसिडेंट के रूप में उनकी भूमिका के लिए सफलता की भी कामना करते हैं। उनके माध्यम से हम तंजानिया गणराज्य की संसद के सदस्यों, तंजानिया की सरकार तथा वहां की मित्र जनता को बधाई और शुभकामनाएं देते हैं। माननीय सदस्यगण, जैसा कि आपको समाचार भाग 2 के माध्यम से पहले ही सूचित किया जा चुका है कि माननीय वित्त मंत्री जी के बजट भाषण की प्रतियां हार्ड कॉपी के रूप में उपलब्ध कराई जाएगी। अतः बजट प्रस्तुत हो जाने के पश्चात माननीय सदस्य कृपया बजट भाषण की अपनी अपनी प्रति प्रकाशन काउंटर से प्राप्त कर लें। आपको ये भी सूचित किया जाता है कि माननीय मंत्री द्वारा बजट प्रस्तुत किए जाने के पश्चात बजट की प्रतियां आपको मेंबर्स पोर्टल के माध्यम से भी उपलब्ध करा दी जाएगी। माननीय वित्त मंत्री श्रीमती निर्मला सीतारमण। Honorable Speaker, I present the budget for 24-25. Introduction. The people of India have reposed their faith in the government led by Honorable Prime Minister Shri Narendra Modi and re-elected it for a historic third term under his leadership. We are grateful for their support, faith, and trust in our policies. We are determined to ensure that all Indians, regardless of religion, caste, gender, and age, make substantial progress in realizing their life goals and aspirations. Global context. The global economy, while performing better than expected, is still in the grip of policy uncertainties. Elevated asset prices, political uncertainties, and shipping disruptions continue to pose significant downside risks for growth and upside risks to inflation. In this context, India's economic growth continues to be the shining exception and will remain so in the years ahead. India's inflation continues to be low, stable, and moving towards the 4% target. Core inflation, that is non-food and non-fuel, currently is 3.1%. Steps are being taken to ensure supplies of perishable goods reach markets adequately. Interim budget. As mentioned in the interim budget, we need to focus on 4 major castes, namely the Garib, Mahilaye, Yuva, and Annadata, the poor, women, youth, and the farmer. For Annadata, we announced higher minimum support prices a month ago for all major crops, delivering on the promise of at least a 50% margin over costs. Pradhan Mantri Garib Kalyan Anna Yojana was extended for 5 years, benefiting more than 80 crore people. Administrative actions for approval and implementation of various schemes announced in the interim budget are well underway. The required allocations have been made. Budget theme. Turning attention to the full year and beyond in this budget,
we particularly focus on employment, skilling, MSMEs, and the middle class. I am happy to announce the Prime Minister's package of 5 schemes and initiatives to facilitate employment, skilling, and other opportunities for 4.1 crore youth over a 5-year period, with a central outlay of 2 lakh crore rupees. I will speak about them shortly, while more details may be seen in the annexure. This year, I've made a provision of 1.48 lakh rupees, 1.48 lakh crore rupees for education, employment, and skilling. Budget priorities. The people have given a unique opportunity to our government to take the country on the path of strong development and an all-round prosperity.